ಎಲ್ಲರ ಎದುರಿಗೂ ನಿತ್ಯಾನ ಹೆಂಡತಿ ಅಂತ ಸ್ವೀಕರಿಸಿ ತಾನು ಹೆಣದ ಬಲೆಯಲ್ಲಿ ತಾನೇ ಬಿದ್ದ. ನಿಮ್ಗೆ ಹಾಗನ್ಸುತ್ತಾ? ಅನಿಸೋದಲ್ಲ, ಆಗೋದೇ ಹೀಗೆ. ಇನ್ನು ನಿತ್ಯ ತೇಜಸ್ಸನ್ನ ಮರೆತು ಕರ್ಣನನ್ನೇ ನನ್ನ ಗಂಡ ಅಂತ ಮನಸಾರೆ ಒಪ್ಕೋತಾಳೆ. ಒಂದು ವೇಳೆ ಒಪ್ಕೊಳ್ಳದೆ ಇದ್ರೂ ಮನೆಯವರಿಗೋಸ್ಕರ ತೆಪ್ಪಗಿರ್ತಾಳೆ. ಅವಳಿಗೂ ಹೊಟ್ಟೆಯಲ್ಲಿ ಬೆಳೀತಿರೋ ಮಗುಗೆ ಅಪ್ಪ ಬೇಕಲ್ವಾ? ಅದು ಕರ್ಣ. ಅದನ್ನ ಅವನು ಸಂತೋಷದಿಂದನೇ ಮಾಡ್ತಾನೆ. ಮಾಡಲೇಬೇಕು, ಮಾಡಬೇಕಾಗುತ್ತೆ. ಇಲ್ಲದಿದ್ರೆ ಬೇರೆ ದಾರಿ ಇಲ್ಲ. ತನ್ನದಲ್ಲದ ಮಗುನ ಅಪ್ಪ ಅಂತ ಕರಿತಾ ಇದ್ದಾಗ ಆಗೋ ನೋವು ಏನು ಅಂತ ಈ 28 ವರ್ಷ ಸಹಿಸಿದ್ದೀನಲ್ಲ, ಅದನ್ನ ಅವನು ಅನುಭವಿಸಬೇಕಾಗತ್ತೆ. ಅನುಭವಿಸ್ತಾನೆ. ಒಂದೊಂದು ಸಲ ನನ್ನನ್ನು ಅಪ್ಪ ಅಂತ ಕರೀತಾ ಇದ್ದಾಗ ನನ್ನ ಮೈ ಮೇಲೆ 1000 ಮುಳ್ಳುಗಳು ಚುಚ್ಚಿದಂಗೆ ಆಗ್ತಾ ಇತ್ತು. ಅದನ್ನ ಈಗ ಅವನು ಅನುಭವಿಸ್ತಾನೆ. ಇದಕ್ಕಿಂತ ಸಂತೋಷ, ಇದಕ್ಕಿಂತ ಆನಂದ, ಇದಕ್ಕಿಂತ ಒಂದು ದೊಡ್ಡ ಕೊಡುಗೆ ಇನ್ಯಾವುದಿದೆ? ನಿಧಿ ತನ್ನ ಗಂಡ ಆಗಬೇಕಾಗಿದ್ದವನು ತನ್ನ ಅಕ್ಕನ ಗಂಡನಾಗಿ ತನ್ನ ಕಣ್ಣೆದುರಿಗೇ ಓಡಾಡ್ಕೊಂಡಿರ್ತಾನೆ. ಒಟ್ಟಿನಲ್ಲಿ ಆ ಮೂವರ ಬದುಕು ಮೂರಾ ಬಟ್ಟೆ.